Hello, my dear students. Welcome to today's class. Today we are going to do the continuity of the stack chapter. Stack to previous classes ಅಲ್ಲಿ operations, applications ಎಲ್ಲ ಕಲ್ತಿದ್ವಿ. ಇಲ್ಲಿ implementation ಯಾವ ತರ stack ಮೇಲೆ operations ನಾವು perform ಮಾಡ್ತೀವಿ Python ನ ಯೂಸ್ ಮಾಡ್ಕೊಂಡು ಅಂತ. We will see the operations. Stack is implemented using list. Stack ನ ನಾವು ಯಾವ ತರ implement ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ by using the list. ಲಿಸ್ಟ್ ನ ಯೂಸ್ ಮಾಡ್ಕೊಂಡು ನಾವು ಸ್ಟ್ಯಾಕ್ ನ ಏನ್ ಮಾಡ್ತಾ ಇದ್ದೀವಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಎರಡು ಮೆಥಡ್ಸ್ ಇದೆ ನಮಗೆ. ಅಪೆಂಡ್ ಮೆಥಡ್ ಇದೆ, ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪುಷ್ ಮಾಡ್ಲಿಕ್ಕೆ. ಆಲ್ರೆಡಿ ನಮಗೆ ಗೊತ್ತು ಪುಷ್ ಅಂದ್ರೆ ಏನು, ಪಾಪ್ ಅಂದ್ರೆ ಏನು ಅಂತ. ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಇನ್ನು ಫರ್ದರ್ ಡೌಟ್ಸ್ ಏನಾದ್ರು ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಪಾಪ್ ಮೆಥಡ್ ಇದೆ, ಯಾವ್ದಕ್ಕೆ ಯೂಸ್ ಮಾಡ್ತೀವಿ ನಾವು ಟು ಪಾಪ್ ದ ಎಲಿಮೆಂಟ್ಸ್. ಪಾಪ್ ಅಂತ ಹೇಳಿದ್ರೆ ಎಲಿಮೆಂಟ್ಸ್ ನ ರಿಮೂವ್ ಮಾಡ್ಲಿಕ್ಕೆ. ಯೂಶಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಟೂ ಮೆಥಡ್ಸ್. ಒನ್ ಇಸ್ ಅಪೆಂಡ್ ಮೆಥಡ್, another is the pop method. ಕ್ರಿಯೇಟಿಂಗ್ ಅನ್ ಎಂಟಿ ಸ್ಟ್ಯಾಕ್ ನೇಮ್ ನ್ಯೂ ಸ್ಟ್ಯಾಕ್ ಯೂಸಿಂಗ್ ದ ಲಿಸ್ಟ್. ಇವಾಗ ನಾವು ಹೊಸ ಸ್ಟ್ಯಾಕ್ನ ಕ್ರಿಯೇಟ್ ಮಾಡಬೇಕು. ಲಾಸ್ಟ್ ಕ್ಲಾಸ್ನ ನಾವು ಎಕ್ಸಾಂಪಲ್ನ ತಗೊಂಡಿದ್ವಿ, ಇದನ್ನ ನಾವು ಸ್ಟ್ಯಾಕ್ ಅಂತ ತಗೊಂಡಿದ್ವಿ. ಈ ಥರ ನಾವು ಸ್ಟ್ಯಾಕ್ನ ಕ್ರಿಯೇಟ್ ಮಾಡಬೇಕು. ಸ್ಟ್ಯಾಕ್ ಅಂದ್ರೇನು, ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು. ಆ ಸ್ಪೇಸಲ್ಲಿ ನಾವು ಎಲಿಮೆಂಟ್ಸ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವ ಥರ ಆ್ಯಡ್ ಮಾಡ್ತೀವಿ ಎಲಿಮೆಂಟ್ಸ್ನ, ಒಂದ್ರ ಮೇಲೆ ಒಂದು ಎಲಿಮೆಂಟ್ಸ್ನ ಏನು ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡ್ತಾ ಇದ್ದೀವಿ. ಈ ಅರೇಂಜ್ಮೆಂಟ್ನ ನಾವೇನಂತ ಕರಿತೀವಿ, ಸ್ಟ್ಯಾಕ್ ಅಂತ ಕರಿತೀವಿ. ನಾವು ಇವಾಗ ನಾವು ಸ್ಟ್ಯಾಕ್ನ ನೇಮ್ ಕೊಡ್ತಾ ಇದೀವಿ. ಏನ್ ಕೊಡ್ತಾ ಇದೀವಿ, ನ್ಯೂ ಸ್ಟ್ಯಾಕ್. ನಿಮಗೆ ಏನ್ ಬೇಕಾದ್ರೂ ಸ್ಟ್ಯಾಕ್ ನೇಮ್ನ ನಾವೇನ್ ಮಾಡ್ಕೋಬಹುದು, ಪ್ರೊವೈಡ್ ಮಾಡ್ಕೋಬಹುದು. ಹೌ ಟು ಕ್ರಿಯೇಟ್ ಅ ನ್ಯೂ ಸ್ಟ್ಯಾಕ್. ಒಂದು ಸ್ಟ್ಯಾಕ್ನ ಕೊಡ್ತಾ ಇದೀವಿ, ದಟ್ ವಿ ಆರ್ ಗೋಯಿಂಗ್ ಟು ಅಸೈನ್ ದ ಲಿಸ್ಟ್. ಒಂದು ಲಿಸ್ಟ್ನ ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ, ನಾವು ಸ್ಟ್ಯಾಕ್ ಅಸೈನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಎಂಟಿ ಸ್ಟ್ಯಾಕ್ ಏನಾಗ್ತಾ ಇದೆ, ಅದು ಕ್ರಿಯೇಟ್ ಆಗ್ತಾ ಇದೆ. ಸಪೋಸ್ ಇಲ್ಲಿ ಏನಾದ್ರೂ ನಾವು ಲಿಸ್ಟ್ ಅಲ್ಲಿ ಎಲಿಮೆಂಟ್ಸ್ ಪಾಸ್ ಮಾಡ್ತಾ ಇದೀವಿ 10, 20, 30 ಅಂತ ಹೇಳಿದ್ರೆ ಈ ಲಿಸ್ಟ್ ಅಲ್ಲಿ ಅದ್ರ ಅರ್ಥ ಏನು, ಸ್ಟ್ಯಾಕ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 10, 20, 30 ಎಲಿಮೆಂಟ್ಸ್ ನ ಹಾಕ್ತಾ ಇದೀವಿ ಅಂತ. ಆದ್ರೆ ನಾವು ಇವಾಗ ಸ್ಟ್ಯಾಕ್ ಯಾವ್ದು ತಗೋತಾ ಇದೀವಿ, ಎಂಟಿ ತಗೋತಾ ಇದೀವಿ. ದಟ್ ಮೀನ್ಸ್ ಸ್ಟ್ಯಾಕ್ ಏನಿದೆ ಈ ತರ ಇದೆ, ಇದ್ರಲ್ಲಿ ನಾವು ಏನ್ ಮಾಡ್ಬೇಕು, ಎಲಿಮೆಂಟ್ಸ್ ನ ಆಡ್ ಮಾಡ್ಬೇಕು. ಈ ತರ ಎಂಟಿ ಸ್ಟ್ಯಾಕ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗ್ ಕ್ರಿಯೇಟ್ ಮಾಡ್ತೀವಿ, ಫಸ್ಟ್ ವಿ ಶುಡ್ ಗಿವ್ ದ ಸ್ಟ್ಯಾಕ್ ನೇಮ್. ಸಿಂಟ್ಯಾಕ್ಸ್ ಏನು, ನಾವೇನ್ ಕೊಡ್ಬೇಕು, ಸ್ಟ್ಯಾಕ್ ನೇಮ್ ಕೊಡ್ಬೇಕು. ಅದಾದ್ಮೇಲೆ ಯಾವ್ದಕ್ಕೆ ಅಸೈನ್ ಮಾಡ್ತಾ ಇದೀವಿ, ಲಿಸ್ಟಿಗೆ ಸ್ಟ್ಯಾಕ್ ನ ನಾವೇನ್ ಮಾಡ್ತಾ ಇದೀವಿ, ಅಸೈನ್ ಮಾಡ್ತಾ ಇದೀವಿ. ಸ್ಟ್ಯಾಕ್ ನೇಮ್ ಏನ್ ಬೇಕಾದ್ರೂ ಕೊಡ್ಬೋದು. ಇಟ್ ಇಸ್ ನಾಟ್ ಲೈಕ್ ಐ ಹ್ಯಾವ್ ಟೇಕನ್ ಹಿಯರ್ ನ್ಯೂ ಸ್ಟ್ಯಾಕ್ ಅಂತ. ನಿಮಗೆ ಯಾವ ಬೇಕೋ ಆ ನೇಮ್ನ ನೀವೇನ್ ಮಾಡ್ಕೋಬಹುದು, ಪ್ರೊವೈಡ್ ಮಾಡ್ಕೋಬಹುದು. ಫಂಕ್ಷನ್ ಟು ಚೆಕ್ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಇವಾಗ ನಾವು ಆಪರೇಷನ್ಸ್ ಅಲ್ಲಿ ಕಲ್ತಿದ್ವಿ, ಈಸ್ ಎಂಟಿ ಅಂತ ಇತ್ತು. ಈಸ್ ಎಂಟಿ ಏನ್ ಮಾಡುತ್ತೆ, ಸ್ಟ್ಯಾಕ್ ಎಂಟಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಅದಕ್ಕೆ ಕೋಡಿನ ಇದೆ DEF. ಅಂದ್ರೆ ಏನು, ಇವಾಗ ಫಂಕ್ಷನ್ ನಾವು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ ಯೂಸ್ ಮಾಡೋ ಕೀವರ್ಡ್ ಇದು. ಆಲ್ರೆಡಿ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ಬೋದು, ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಇತ್ತು. ಫಂಕ್ಷನ್ ನ ಬರಿಬೇಕು ಅಂತ ಹೇಳಿದ್ರೆ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, DEF ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಂಕ್ಷನ್ ನೇಮ್ ತಗೋತಾ ಇದೀವಿ. ಏನ್ ಫಂಕ್ಷನ್ ನೇಮ್, ಈಸ್ ಎಂಟಿ. ಯಾವ್ದನ್ನ ಚೆಕ್ ಮಾಡ್ತಾ ಇರೋದು, ಸ್ಟ್ಯಾಕ್. ಯಾವ ಸ್ಟ್ಯಾಕ್ ನೇಮ್ ನ ಏನಂತ ತಗೊಂಡಿದ್ದೇವೆ, ನ್ಯೂ ಸ್ಟ್ಯಾಕ್. ಇಫ್ ಲೆಂತ್ ಆಫ್ ನ್ಯೂ ಸ್ಟ್ಯಾಕ್ ಇಸ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟ್ಯಾಕ್ ನ ತಗೊಂಡಿದ್ದೀವಿ, ಈ ಸ್ಟ್ಯಾಕ್ ಅಲ್ಲಿ ಯಾವ್ದು ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಅದ್ರದ್ದು ಲೆಂತ್ ಏನಾಯ್ತು, 0 ಆಯ್ತು. ಈ ಏನಾದ್ರೂ ಸ್ಟ್ಯಾಕ್ ನ್ಯೂ ಸ್ಟ್ಯಾಕ್ ಲೆಂತ್ ಏನಾದ್ರೂ 0 ಆಗಿದ್ರೆ ರಿಟರ್ನ್ ಟ್ರೂ. ಟ್ರೂ ಅಂದ್ರೆ ಏನು, ಸ್ಟ್ಯಾಕ್ ಏನಾಗಿದೆ ಅಂತ ಅರ್ಥ. ಇದ್ರದ್ದು ಸ್ಟ್ಯಾಕ್ ಎಂಟಿ ಆಗಿದೆ ಅಂತ ಅರ್ಥ ಇದು. ಸಪೋಸ್ ನಮಗೆ ಸ್ಟ್ಯಾಕ್ ಅಲ್ಲಿ ಏನಾದ್ರೂ ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ 10, 20. ವಾಟ್ ಇಸ್ ದ ಲೆಂತ್ ಆಫ್ ದಿ ಸ್ಟ್ಯಾಕ್, ಲೆಂತ್ ಆಫ್ ದಿ ಸ್ಟ್ಯಾಕ್ ಇಸ್ 2. ಈ ಈಸ್ ಈಕ್ವಲ್ ಟು 0. 0ಗೆ ಈಕ್ವಲ್ ಆಗಿದೆಯಾ, ಇಲ್ಲ, ಇದು 0ಗೆ ಈಕ್ವಲ್ ಆಗಿಲ್ಲ. ಅದಾಗ ಅಂದ್ರೆ ಏನು, ಯಾವ್ದು ರಿಟರ್ನ್ ಮಾಡುತ್ತೆ, ಅದು ಫಾಲ್ಸ್ ಅಂತ ರಿಟರ್ನ್ ಮಾಡುತ್ತೆ. ದಟ್ ಮೀನ್ಸ್ ಏನ ಅರ್ಥ, ಅದು ಸ್ಟ್ಯಾಕ್ ಎಂಟಿ ಆಗಿಲ್ಲ ಅಂತ ಅರ್ಥ. ಸ್ಟ್ಯಾಕ್ ಅಲ್ಲಿ ಹಿಂದೆ ಎಲಿಮೆಂಟ್ಸ್ ಇದೆ ಅಂತ. ಹೌ ಟು ರೈಟ್ ದ ಕೋಡ್, ಕೋಡ್ ನ ಬರಿಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದ DEF. DEF ಅಂದ್ರೆ ಏನು, ಕೀವರ್ಡ್ ನ ಯೂಸ್ ಮಾಡೋದು. ಈಸ್ ಎಂಟಿ, ಅದಾದ್ಮೇಲೆ ಯಾವ ಸ್ಟ್ಯಾಕ್ ಚೆಕ್ ಮಾಡಬೇಕು, ಆ ಸ್ಟ್ಯಾಕ್ ನಾವೇನ್ ಪ್ರೊವೈಡ್ ಮಾಡಬೇಕು, ನೇಮ್ ನ ಪ್ರೊವೈಡ್ ಮಾಡಬೇಕು. ಈಸ್ ಎಂಟಿ ಆಗಿದೆಯೋ ಇಲ್ವ ಅಂತ ಹೇಗೆ ಚೆಕ್ ಮಾಡ್ತೀವಿ, ಲೆಂತ್ ನ ಚೆಕ್ ಮಾಡ್ತೀವಿ. ಲೆಂತ್ ಏನಾದ್ರೂ 0ಗೆ ಈಕ್ವಲ್ ಆಗಿದ್ರೆ ಹಾಗಾದ್ರೆ ಸ್ಟ್ಯಾಕ್ ಏನಾಗಿದೆ, ಎಂಟಿ ಆಗಿದೆ. ಇಲ್ಲಿ ನೋಡಿ ಏನೂ ಇಲ್ಲ, ಲೆಂತ್ ಏನಾಗಿದೆ, 0 ಆಗಿದೆ. ದಟ್ ಈಸ್ ಈಕ್ವಲ್ ಟು 0. ಹಾಗಾದ್ರೆ ಸ್ಟ್ಯಾಕ್ ಏನಾಗಿದೆ, ಎಂಟಿ ಆಗಿದೆ ಅಂತ ಅರ್ಥ. ದಿಸ್ ಇಸ್ ದ ಕೋಡ್ ಫಾರ್ ಟು ಚೆಕ್ ವೆದರ್ ದ ಸ್ಟ್ಯಾಕ್ ಇಸ್ ಎಂಟಿ ಆರ್ ನಾಟ್. 2 ಮಾರ್ಕ್ಸ್ ಕೇಳ್ಬೋದು, ಯಾವ್ದಾದ್ರು ಒಂದು ಫಂಕ್ಷನ್ ನ ಬರೀರಿ ಅಂತ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ
ಟು ಆ್ಯಡ್ ದ ಎಲಿಮೆಂಟ್ಸ್ ಟು ದ ಸ್ಟ್ಯಾಕಿಗೆ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರೀವಿಯಸ್ಸೇ ಕಲ್ತಿದ್ವಿ. ಯಾವ ಮೆಥಡ್ನ ಯೂಸ್ ಮಾಡ್ತೀವಿ ನಾವು? ಅಪೆಂಡ್ ಮೆಥಡ್ನ ಯೂಸ್ ಮಾಡ್ತೀವಿ. ಅಪೆಂಡ್ ಮೆಥಡ್ ಯೂಸ್ ಮಾಡ್ಕೊಂಡು ಸ್ಟ್ಯಾಕಿಗೆ ಫಂಕ್ಷನ್ಸ್ನ ನಾವೇನು ಎಲಿಮೆಂಟ್ಸ್ನ ಕಂಟೆಂಟ್ನ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಏನು? ಫಸ್ಟ್ ನಾವು ಫಂಕ್ಷನ್ನ ಡಿಫೈನ್ ಮಾಡ್ತೀವಿ. ಆಪರೇಷನ್ ಯಾವುದಿರೋದು? ಪುಷ್ ಅಂದ್ರೆ ಏನು? ಸ್ಟ್ಯಾಕಿಗೆ ಎಲಿಮೆಂಟ್ಸ್ ಆ್ಯಡ್ ಮಾಡೋದನ್ನ ವಿ ಕಾಲ್ ಆಸ್ ಪುಷ್. ಯಾವ ಮೆಥಡ್ ಯೂಸ್ ಮಾಡ್ತೀವಿ? ಅಪೆಂಡ್ ಮೆಥಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವ ಸ್ಟ್ಯಾಕಿಗೆ ಆ್ಯಡ್ ಮಾಡಬೇಕು ಮತ್ತು ಯಾವ ಎಲಿಮೆಂಟ್ನ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ ನಾವು ತಗೋತೀವಿ DEF ಪುಷ್ ಏನಿದೆ ಆಪರೇಷನ್. ನಾವು ಸ್ಟ್ಯಾಕ್ ನೇಮ್ ಏನಂತ ತಗೊಂಡಿದ್ದೀವಿ? ನ್ಯೂ ಸ್ಟ್ಯಾಕ್. ನಾವು ಎಲಿಮೆಂಟ್ ವಿ ನೀಡ್ ಟು ಆ್ಯಡ್ ದ ಎಲಿಮೆಂಟ್ ಇಸ್ 10. ಏನು ಎಲಿಮೆಂಟ್ ಆ್ಯಡ್ ಮಾಡಬೇಕು? ನಾನು 10 ಎಲಿಮೆಂಟ್ನ ಆ್ಯಡ್ ಮಾಡಬೇಕು. ವಿ ವಿಲ್ ಗಿವ್ ನ್ಯೂ ಸ್ಟ್ಯಾಕ್. ಯಾವ ಸ್ಟ್ಯಾಕಿಗೆ ಹಾಕ್ತಿರೋದು ನಾವು ಎಲಿಮೆಂಟು? ನ್ಯೂ ಸ್ಟ್ಯಾಕಿಗೆ. ಡಾಟ್ ಅಪೆಂಡ್ ಯಾವ ಎಲಿಮೆಂಟ್ನ ಆ್ಯಡ್ ಮಾಡ್ತಾ ಇದೀವಿ? 10. ಹಾಗಾದರೆ ಸ್ಟ್ಯಾಕ್ ಒಳಗಡೆ ಯಾವ ಎಲಿಮೆಂಟ್ ಆ್ಯಡ್ ಆಯಿತು? 10 ಆಯಿತು. ಅದೇ ಥರ ನಾವು ಬೇರೆ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ನ್ಯೂ ಸ್ಟ್ಯಾಕ್. ಈ ಸ್ಟ್ಯಾಕ್ದು ಹೆಸರೇನು? ನ್ಯೂ ಸ್ಟ್ಯಾಕ್. ಮಲ್ತಿ ಸ್ಟ್ಯಾಕ್ದ ಹೆಸರೇನಿದೆ? ನ್ಯೂ ಸ್ಟ್ಯಾಕ್ ಇದೆ. ನ್ಯೂ ಸ್ಟ್ಯಾಕ್ ಡಾಟ್ ಅಪೆಂಡ್ 20. ಇವಾಗ ಸ್ಟ್ಯಾಕಲ್ಲಿ ಯಾವ ಎಲಿಮೆಂಟ್ ಆ್ಯಡ್ ಆಯಿತು? 20 ಆ್ಯಡ್ ಆಯಿತು. ಅಗೇನ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಸ್ಟೇಟ್ಮೆಂಟ್ ಆಫ್ ಕೋಡ್ ಬರಿತೀವಿ ನಾವು. ನ್ಯೂ ಸ್ಟ್ಯಾಕ್ ಡಾಟ್ ಅಪೆಂಡ್ 30. ಇವಾಗ ಸ್ಟ್ಯಾಕಿಗೆ ಯಾವ ಎಲಿಮೆಂಟ್ ಆ್ಯಡ್ ಆಯಿತು? 30 ಆಯಿತು. ಎಷ್ಟು ಸೈಜು ಲೆಂತ್ ಎಷ್ಟು ಸ್ಟ್ಯಾಕ್ದು ಇದು? 3. ನೆಕ್ಸ್ಟು ಫಂಕ್ಷನ್ ಟು ಚೆಕ್ ದ ಸೈಜ್ ಆಫ್ ದ ಸ್ಟ್ಯಾಕ್. ಸೈಜ್ ಆಫ್ ಸ್ಟ್ಯಾಕಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಚೆಕ್ ಮಾಡ್ತೀವಿ? ಲೆಂತ್ ಆಫ್ ದ ಸ್ಟ್ಯಾಕ್. ಲೆಂತ್ ಎಷ್ಟಿರುತ್ತೆ ಸ್ಟ್ಯಾಕ್ದು ಅದೇ ಏನಾಗಿರುತ್ತೆ? ಸೈಜ್ ಆಗಿರುತ್ತೆ. ಎಷ್ಟು ಲೆಂತ್ ಇದೆ? ನಮಗೆ 3. ಹಾಗಾದರೆ ಲೆಂತ್ ಆಫ್ ದ ಸ್ಟ್ಯಾಕ್ ನ್ಯೂ ಸ್ಟ್ಯಾಕ್ದು ಲೆಂತ್ ಎಷ್ಟಿದೆ? 3 ಇದೆ. ಹಾಗಾದರೆ ಸೈಜು ಎಷ್ಟು? 3. ನಮಗೇನು ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ? ಇದು 3 ಅಂತ ಡಿಸ್ಪ್ಲೇ ಮಾಡುತ್ತೆ. ಹೇಗೆ ಕೋಡ್ ಬರಿತೀವಿ ನಾವು? ಪ್ರತಿಯೊಂದು ಫಂಕ್ಷನ್ ಬರಿಬೇಕು ಅಂತ ಹೇಳಿದ್ರೆ DEF ಅಂತಲೇ ಯೂಸ್ ಮಾಡಬೇಕು. ಯಾವ್ದು ಆಪರೇಷನ್ನ ಚೆಕ್ ಮಾಡ್ತಿರೋದು ನಾವು? ಸೈಜ್. ಆಫ್ಟರ್ ದಟ್ ವಿ ಹ್ಯಾವ್ ಟು ಗಿವ್ ಹಿಯರ್ ಸ್ಟ್ಯಾಕ್ ನೇಮ್. ಏನು ಸ್ಟ್ಯಾಕ್ ನೇಮ್? ನ್ಯೂ ಸ್ಟ್ಯಾಕ್ದು ನಾವು ಲೆಂತ್ನ ಸೈಜ್ನ ನಾವೇನು ಮಾಡ್ತಾ ಇದ್ದೀವಿ? ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ರಿಟರ್ನ್ ಲೆಂತ್. ಯಾವುದ್ರದ್ದು ಲೆಂತ್ ಚೆಕ್ ಮಾಡ್ತಿರೋದು? ನ್ಯೂ ಸ್ಟ್ಯಾಕ್. ಹಾಗಾದರೆ ರಿಟರ್ನ್ ಅಂದರೆ ಏನು? ವ್ಯಾಲ್ಯೂಸ್ನ ಏನು ಮಾಡುತ್ತೆ? ಅದು ರಿಟರ್ನ್ ಮಾಡುತ್ತೆ. ಹಾಗಾದರೆ ಏನು ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ ನಮಗೆ ಔಟ್ಪುಟ್ಟಲ್ಲಿ? ಇಟ್ ರಿಟರ್ನ್ಸ್ 3. ಸೈಜ್ ಆಫ್ ದಿಸ್ ನ್ಯೂ ಸ್ಟ್ಯಾಕ್ ಏನಾಗಿದೆ? ನಮಗೆ 3 ಆಗಿದೆ. The same way we are going to check the other options. A function to return the top element of the stack. ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ ನಾವು ಏನು ಟಾಪ್ ಅಂತ ಹೇಳಿದ್ರೆ ಟಾಪ್. ಇವಾಗ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಮಗೆ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದೀವಿ 10, 20 ಮತ್ತು 30 ಅಂತ. ಇವಾಗ ಟಾಪಲ್ಲಿ ಯಾವುದಿದೆ ನಮಗೆ? 30 ಎಲಿಮೆಂಟ್. 30 ಯಾವುದ್ರಲ್ಲಿದೆ? ಟಾಪಲ್ಲಿದೆ. ಇದು ಟಾಪ್ ಅಂದ್ರೇನು? ಎಲಿಮೆಂಟ್ನ ರಿಮೂವ್ ಮಾಡಲ್ಲ. ಇನ್ಸ್ಟೆಡ್ ಏನು ಮಾಡುತ್ತೆ? ರಿಟರ್ನ್ ಮಾಡುತ್ತೆ. ಟಾಪಲ್ಲಿ ಯಾವ ಎಲಿಮೆಂಟ್ ಇದೆ ಆ ವ್ಯಾಲ್ಯೂನ ಏನು ಮಾಡುತ್ತೆ? ಅದು ಡಿಸ್ಪ್ಲೇ ಮಾಡುತ್ತೆ. 30 ಅಂತ ಏನು ಮಾಡುತ್ತೆ? ಅದು ಡಿಸ್ಪ್ಲೇ ಮಾಡುತ್ತೆ. ಅದಕ್ಕೆ ನಾವು ಏನು ಕೋಡ್ ಬರಿತೀವಿ? ಡಿಫೈನ್ ಟಾಪ್ ಆಫ್ ನ್ಯೂ ಸ್ಟ್ಯಾಕ್. ನ್ಯೂ ಸ್ಟ್ಯಾಕ್ ಅಂತ ನಾವೇನು ತೊಗೊಂಡಿದ್ದೀವಿ? ಸ್ಟ್ಯಾಕ್ ನೇಮು. ಇಫ್ ಈಸ್ ಎಂಟಿ, ನಾವು ಟಾಪಲ್ಲಿ ಎಲಿಮೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ನಾವೇನು ಚೆಕ್ ಮಾಡ್ತಾ ಇದ್ದೀವಿ? ಫಸ್ಟು ಸ್ಟ್ಯಾಕ್ ಎಂಟಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ವಿ. ಸ್ಟ್ಯಾಕ್ ಏನಾದರೂ ಎಂಟಿ ಆಗಿದ್ರೆ ಇಫ್ ದಿಸ್ ಸ್ಟ್ಯಾಕ್ ವಿ ಆರ್ ಟೇಕಿಂಗ್ ಮೀನ್ಸ್ ಈ ಸ್ಟ್ಯಾಕ್ ಏನಾಗಿದೆ? ಎಂಟಿ ಆಗಿದೆ. ಎಂಟಿ ಆಗಿದ್ರಿಂದ ಇದರಲ್ಲಿ ಟಾಪ್ ಎಲಿಮೆಂಟಲ್ಲಿ ಏನೂ ಇರಲ್ಲ. ಏನು ರಿಟರ್ನ್ ಮಾಡುತ್ತೆ ಅದು? ನನ್ ಅಂತ ರಿಟರ್ನ್ ಮಾಡುತ್ತೆ. ಸ್ಟ್ಯಾಕ್ ಏನಾಗಿದೆ? ಎಂಟಿ ಆಗಿದೆ. ಸ್ಟ್ಯಾಕ್ ಎಂಟಿ ಆಗಿದ್ರಿಂದ ಏನು ರಿಟರ್ನ್ ಮಾಡುತ್ತೆ? ಅದು ನನ್ ಅಂತ ರಿಟರ್ನ್ ಮಾಡುತ್ತೆ. ಎಲ್ಸ್ ರಿಟರ್ನ್ ನ್ಯೂ ಸ್ಟ್ಯಾಕ್ ಆಫ್ -1. -1 ಅಂತ ಹೇಳಿದ್ರೆ ಟಾಪಲ್ಲಿ ಯಾವ ಎಲಿಮೆಂಟ್ ಇರುತ್ತೆ ಆ ಎಲಿಮೆಂಟ್ನ ಏನು ಮಾಡುತ್ತೆ? ಅದು ರಿಟರ್ನ್ ಮಾಡುತ್ತೆ. ಅದೇ ಥರ ನಮಗೆ ನೆಕ್ಸ್ಟ್ ಆಪರೇಷನ್ ಇದೆ. ದಟ್ ಈಸ್ ಟು ರಿಮೂವ್ ದ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸ್ಟ್ಯಾಕಿಂದ ಎಲಿಮೆಂಟ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಥರ ನಮಗೆ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಎಕ್ಸಾಂಪಲ್ ಏನೆಲ್ಲ ಎಲಿಮೆಂಟ್ಸ್ ಇದೆ? ನಮಗೆ 10 ಇದೆ, 20 ಇದೆ, 30 ಇದೆ. ಇವಾಗ ನಾವು ಸ್ಟ್ಯಾಕಿಂದ ಎಲಿಮೆಂಟ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ ಏನಿರುತ್ತೆ? ಸ್ಟ್ಯಾಕಲ್ಲಿ ಎಲಿಮೆಂಟ್ಸ್ ಇದೆಯೋ ಇಲ್ವೋ ಅಂತ ನಾವೇನು ಮಾಡ್ತೀವಿ? ಚೆಕ್ ಮಾಡ್ತೀವಿ. ಅದೇ ಥರ ಪಾಪ್ ಅಂದ್ರೇನು? ರಿಮೂವಿಂಗ್ ದ ಎಲಿಮೆಂಟ್ಸ್ ಫ್ರಮ್ ದ ಸ್ಟ್ಯಾಕ್. ಫಸ್ಟ್ ಏನು ಚೆಕ್ ಮಾಡ್ತಿದ್ದೀವಿ? ಇಫ್ ಈಸ್ ಎಂಟಿ. ನಮ್ಮದು ಏನು ನ್ಯೂ ಸ್ಟ್ಯಾಕ್ ಇದೆ ಆ ಸ್ಟ್ಯಾಕ್ ಏನಾದರೂ ಎಂಟಿ ಆಗಿದ್ರೆ ಯಾವ ಕಂಡೀಷನ್ ರೈಸ್ ಆಗುತ್ತೆ? ಅಂಡರ್ ಫ್ಲೋ. ದಟ್ ಮೀನ್ಸ್ ಸ್ಟ್ಯಾಕಲ್ಲಿ ಏನು ಎಲಿಮೆಂಟ್ಸ್ ಪ್ರೆಸೆಂಟ್ ಇಲ್ಲ. ಹಾಗಾದರೆ ಏನು ನಾವು ಏನು ಮಾಡೋಕ್ಕಾಗಲ್ಲ? ರಿಮೂವ್ ಮಾಡೋಕ್ಕೆ ಆಗಲ್ಲ.
ಏನ್ ರಿಟರ್ನ್ ಮಾಡುತ್ತೆ, ನೆಕ್ಸ್ಟ್ ನನ್ ಅಂತ ರಿಟರ್ನ್ ಮಾಡುತ್ತೆ. ಇಫ್ ದ ಸ್ಟ್ಯಾಕ್ ಹ್ಯಾಸ್ ಅನ್ ಎಲಿಮೆಂಟ್, ಸ್ಟ್ಯಾಕ್ ಅಲ್ಲಿ ಏನಾದ್ರು ಎಲಿಮೆಂಟ್ ಇದ್ರೆ, ಈ ಕಂಡೀಷನ್ ಏನಾದ್ರು ಫಾಲ್ಸ್ ಆದ್ರೆ ದಟ್ ಮೀನ್ಸ್ ಸ್ಟ್ಯಾಕ್ ಅಲ್ಲಿ ಏನಿದೆ, ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಸ್ಟ್ಯಾಕ್ ಅಲ್ಲಿ ಏನಾದ್ರು ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಸ್ಟ್ಯಾಕ್ ಇಂದ ಎಲಿಮೆಂಟ್ ಏನಾಗುತ್ತೆ, ಪಾಪ್ ಆಗುತ್ತೆ. ಫಸ್ಟ್ ಯಾವ ಎಲಿಮೆಂಟ್ ಪಾಪ್ ಆಗುತ್ತೆ, 30 ಆಗುತ್ತೆ. ಅಗೇನ್ ಇಫ್ ಐ ಗಿವ್ ಹಿಯರ್ ನ್ಯೂ ಸ್ಟ್ಯಾಕ್ ಡಾಟ್ ಪಾಪ್, ಇವಾಗ ಸ್ಟ್ಯಾಕ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 10 ಇದೆ, 20 ಇದೆ. ಯಾವ ಎಲಿಮೆಂಟ್ ರಿಮೂವ್ ಆಗುತ್ತೆ, 20 ಎಲಿಮೆಂಟ್. ಫಸ್ಟ್ 30 ರಿಮೂವ್ ಆಗುತ್ತೆ, ನೆಕ್ಸ್ಟ್ 20 ರಿಮೂವ್ ಆಗುತ್ತೆ. ನೆಕ್ಸ್ಟ್ ಪುನಃ ಇಫ್ ಐ ಗಿವ್ ಹಿಯರ್ ನ್ಯೂ ಸ್ಟ್ಯಾಕ್ ಡಾಟ್ ಪಾಪ್, ಇವಾಗ ಸ್ಟ್ಯಾಕ್ ಅಲ್ಲಿ ಯಾವ ಎಲಿಮೆಂಟ್ ಇದೆ, 10 ಮಾತ್ರ ಇದೆ. ನಾವು ವಿಲ್ ರಿಮೂವ್ 10 ನ ಏನ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಇವಾಗ ಸ್ಟ್ಯಾಕ್ ಏನಾಯ್ತು, ಎಂಟಿ ಆಯ್ತು. ಇಫ್ ಐ ಗಿವ್ ಹಿಯರ್ ನ್ಯೂ ಸ್ಟ್ಯಾಕ್ ಡಾಟ್ ಪಾಪ್, ಪುನಃ ಏನ್ ಮಾಡುತ್ತೆ, ಅದು ಕಂಡೀಷನ್ ಚೆಕ್ ಮಾಡುತ್ತೆ. ಇವಾಗ ಕಂಡೀಷನ್ ಅಲ್ಲಿ ಏನಾಯ್ತು, ಸ್ಟ್ಯಾಕ್ ಎಂಟಿ ಆಯ್ತು. ಸ್ಟ್ಯಾಕ್ ಎಂಟಿ ಆದಾಗ ಏನ್ ತೋರ್ಸತ್ತೆ, ಅದು ನನ್, ಯಾವ್ದು ರಿಟರ್ನ್ ಮಾಡಲ್ಲ. ಏನ್ ಪ್ರಿಂಟ್ ಮಾಡುತ್ತೆ, ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಿ ಪ್ರೋಗ್ರಾಮ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ದೀಸ್ ಆರ್ ದ ಫಂಕ್ಷನ್ಸ್. ಇದು ನಮಗೆ 2 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ಯಾವ್ದಾದ್ರು 2 ಫಂಕ್ಷನ್ಸ್ ನ ಬರೀರಿ ಅಂತ ಕೇಳ್ಬೋದು, ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಫಂಕ್ಷನ್ ನ ಕೇಳ್ಬೋದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ. ರೈಟ್ ದ ಫಂಕ್ಷನ್ ಫಾರ್ ಪಾಪ್ ಅಥವಾ ರೈಟ್ ದ ಫಂಕ್ಷನ್ ಫಾರ್ push, ರೈಟ್ ದ ಫಂಕ್ಷನ್ ಟು ಚೆಕ್ ವೆದರ್ ಸ್ಟ್ಯಾಕ್ ಇಸ್ ಎಂಟಿ ಆರ್ ನಾಟ್. ಈ ತರ ಬೇರೆ ಬೇರೆ ವೇ ಅಲ್ಲಿ ಕೋಡ್ ನ ಏನ್ ಮಾಡ್ಬೋದು, ಕೇಳ್ಬೋದು. ಆವಾಗ ನೀವು ಈ ಕೋಡ್ ನ ಏನ್ ಮಾಡ್ಬೇಕು, ಬರಿಬೇಕಾಗತ್ತೆ. I hope you have understand the concept. If you have not understand, you can ask through the comment section. Thank you. Have a great day.